ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಡೆಲ್ಲಿಗೆ 3 ಜನ ಹೆಂಗಸರು ಬೇಕು ಅಂತ ಹಾಕಿದ್ದೆ, ಲಿಂಗಾಯತರು ಬೇಕು ಅಂತ ಹಾಕಿದ್ದೆ. ಫಸ್ಟು ನಿನ್ನೆ ವೀಡಿಯೋ ಹಾಕಿದ್ದೆ ನಾನು. ಬಟ್ ಇವಾಗ ಓನರ್ ಹತ್ರ ಮಾತಾಡಿದೆ, ಅಡುಗೆ ಕೆಲಸಕ್ಕೆ ಮಾತ್ರ ಬ್ರಾಹ್ಮಣರು ಬೇಕಂತೆ, ಬೇರೆ ವಿಷಯದಲ್ಲಿ ಕ್ಯಾಸ್ಟ್ ವೈಸ್ ನೋಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ನನಗೆ ಅಕ್ಕ ತಂಗಿರಾದರೂ ಪರವಾಗಿಲ್ಲ, ಇಬ್ಬರು ಲೇಡೀಸ್ ಆದರೂ ಪರವಾಗಿಲ್ಲ, ಅವರು ಗೌಡಾಸು ಬೇರೆ ಯಾವುದಾದ್ರೂ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಅಂತಿದ್ದಾರೆ. ಸೊ ಅಲ್ಲೇ ಸ್ಟೇಯಿಂಗ್ ಇರೋದು. ನಿಮಗೆ ತಿಂಗಳು ರಜಾ ಇರಲ್ಲ, 2 ತಿಂಗಳಿಗೋ 3 ತಿಂಗಳಿಗೋ ಒಟ್ಟಿಗೆ ರಜಾ ಕೊಡ್ತಾರೆ. ಯಾಕಂದರೆ ಡೆಲ್ಲಿಯಿಂದ ಬೆಂಗಳೂರು ಟ್ರಾವೆಲ್ ಮಾಡೋಕ್ಕೆ ನಿಮಗೆ 2 ದಿವಸ ಆಗೋಗ್ಬಿಡುತ್ತೆ. ಸೊ ನೀವು 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಹೋಗ್ಬೋದು. ಮಗು ನೋಡ್ಕೊಳ್ಳೋರು, ಎಕ್ಸ್ಪೀರಿಯೆನ್ಸ್ ಇರೋರು ಮಗು ನೋಡ್ಕೊಳಕ್ಕೆ ಬನ್ನಿ. ಮನೆ ಕೆಲಸ ಮಾಡೋರು ಮನೆ ಕೆಲಸಕ್ಕೆ ಬನ್ನಿ. ಅಡುಗೆ ಕೆಲಸಕ್ಕೆ ಮಾತ್ರ ಪ್ರಿಫರಬಲಿ ಅವರು ಬ್ರಾಹ್ಮಿನ್ಸ್ನೇ ಕೇಳ್ತಿದ್ದಾರೆ. ಬ್ರಾಹ್ಮಿನ್ಸಲ್ಲಿ ಸ್ಮಾರ್ತಾಸು, ಅಯ್ಯರ್ಸು ಯಾರಿದ್ರೂ ಪರವಾಗಿಲ್ಲ, ಎಷ್ಟು ಏಜ್ ಇದ್ದರೂ ಪರವಾಗಿಲ್ಲ. ಏಜ್ ಏನು ಅವ್ರು ಇದು ಮಾಡ್ತಾಯಿಲ್ಲ. ಬಟ್ ಮನೆ ಕೆಲಸ ಮಾಡೋಕ್ಕೆ ಸೂಟೇಬಲ್ಲು. ಮನೆ ಕಸ ಗುಡಿಸೋದು, ಒರೆಸೋದು, ಬಟ್ಟೆ ಮಿಷಿನ್ಗೆ ಹಾಕೋದು ಮತ್ತು ಸಣ್ಣ ಪುಟ್ಟ ಕೆಲಸಗಳು. ಅಡುಗೆ ಕೆಲಸಕ್ಕೆ ಒಬ್ಬರು ಬೇಕು. ಅಡುಗೆಗೆ ಮಾತ್ರ ಮೇಯ್ನ್ಲಿ ಬ್ರಾಹ್ಮಿನ್ಸೇ ಬೇಕು. ಮನೆ ಕೆಲಸಕ್ಕೆ ಮಗು ನೋಡ್ಕೊಳೋಕ್ಕೆ ಬೇರೆ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ನೆನ್ನೆ ಹಾಕಿದ್ದೆ ಈ ವಿಡಿಯೋನ. ನಾನು ಹಾಕಿದ್ದೆ ವಿಡಿಯೋನ. ಸೊ ಇವಾಗ ಓನರ್ ಏನು ಹೇಳ್ತಿದ್ದಾರೆ ಅಂದರೆ, ಮನೆ ಕೆಲಸಕ್ಕೆ ಮಗು ನೋಡ್ಕೊಳೋಕ್ಕೆ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ಅಡುಗೆ ಕೆಲಸಕ್ಕೆ ಮಾತ್ರ ಬ್ರಾಹ್ಮಣರು ಬೇಕು ಅಂತಿದ್ದಾರೆ. ಫುಡ್ ಆ್ಯಂಡ್ ಅಕಾಮಿಡೇಷನು ನಿಮ್ಗೆಲ್ಲರಿಗೂ ಮೇಡ್ಸ್ 3 ಜನ ಬರೋರ್ಗು ಸಬ್ಸೆಟ್ ರೂಮ್ ಕೊಡ್ತಾರೆ ಅಪಾರ್ಟ್ಮೆಂಟ್ಸಲ್ಲಿ ಉಳ್ಕೊಳೋದಕ್ಕೆ. ತಿಂಗಳ ಸಂಬಳ ಬಂದು 20,000 ಇದೆ. ಸೊ ವರ್ಷಕ್ಕೊಂದ್ಸಲಿ 1,000 ರೂಪಾಯಿ ರೈಸ್ ಆಗುತ್ತೆ. ಸೊ ಇವಾಗ ಯಾರಿಗೆ ಇಂಟ್ರೆಸ್ಟ್ ಇದೆ, ಅಲ್ಲೇ ಇರ್ತೀನಿ ಅನ್ನೋರು. ಇದು ಡೆಲ್ಲಿ, ಬೆಂಗಳೂರಲ್ಲ. ನೆನ್ನೆನೂ ಹೇಳಿದ್ದೀನಿ, ಅಡುಗೆ ಕೆಲಸಕ್ಕೆ ಮಾತ್ರ ಒಬ್ಬರು ಬ್ರಾಹ್ಮಿನ್ ಲೇಡಿ ಬೇಕು, ಅದು ವೆಜಿಟೇರಿಯನ್ನು. ಮತ್ತು ನೆನ್ನೆ ಅವರು ಲಿಂಗಾಯತರೆ ಮನೆ ಕೆಲಸಕ್ಕೆ ಬಂದರೂ ಪರವಾಗಿಲ್ಲ, ಸಿಗ್ತಾರಾ ಅಂತ ಕೇಳಿದ್ರು. ಸೊ ಇವತ್ತು ನಾನು ಮಾತಾಡಿದ್ದಕ್ಕೆ ಪರವಾಗಿಲ್ಲ, ಮನೆ ಕೆಲಸಕ್ಕೆ ಮಗು ನೋಡ್ಕೊಳೋಕ್ಕೆ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ನನಗೆ, ಅಡುಗೆ ಕೆಲಸಕ್ಕೆ ಮಾತ್ರ ಬ್ರಾಹ್ಮಣರೇ ಬೇಕು ಅಂತಿದ್ದಾರೆ. ಸೊ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ, ಯಾರು ಬರ್ತೀನಿ ಅನ್ನೋರು ಮಾತ್ರ ಹಾಕಿ. ಸುಮ್ಮನೆ ಆಮೇಲೆ ಇದು ಕೆಲಸ ಹುಡುಗರಿಗಲ್ಲ, ಇದು ಓನ್ಲಿ ಫಾರ್ ಲೇಡೀಸು, ಹೆಂಗಸ್ರಿಗೆ ಮಾತ್ರ. ಏಜು ಅಡುಗೆ ಕೆಲಸದವ್ರಿಗೆ ಏಜ್ ಏನು ಕೇಳ್ತಾ ಇಲ್ಲ. ಮತ್ತು ಮನೆ ಕೆಲಸ ಮಾಡೋರು ಚೆನ್ನಾಗಿ ನೀಟಾಗಿ ಗೊತ್ತಿದ್ದರೆ, ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ. ನಾವೆಲ್ಲಾದರೂ ಸರಿ ಕೆಲಸ ಮಾಡ್ತೀವಿ ಅಂತಂದರೆ ನಂದೇನಿಲ್ಲ, ನಾನು ಕರ್ಕೊಂಡೋಗಿ ಜಾಯಿನ್ ಮಾಡಿಸ್ತೀನಿ. ನಿಮ್ಮ ಆಧಾರ್ ಕಾರ್ಡು ಫೋಟೋ ಓನರ್ ಕಳಿಸ್ತೀನಿ. ಓನರ್ ಯಾವತ್ತು ಕರ್ಕೊಂಬ ಅಂತಾರೋ ನಾನೇ ಕರ್ಕೊಂಡೋಗಿ ಕೆಲಸಕ್ಕೆ ಬಿಟ್ಟು ಬರ್ತೀನಿ. ನೀವು ಬರ್ತಾ ನಿಮ್ಮ ಆಧಾರ್ ಕಾರ್ಡು, ನಿಮ್ಮದು ಫೋಟೋ ಮತ್ತು ನಿಮ್ಮದು ಬ್ಯಾಂಕ್ದು ಸ್ಟೇಟ್ಮೆಂಟು ವರ್ಕಿಂಗಲ್ಲಿರೋದು ತೊಗೊಂಡು ಬರಬೇಕು. ನಿಮ್ಮ ಕೈಗೆ ಮಾತ್ರ ಸಂಬಳ ಕೊಡೋಲ್ಲ. 1ರಿಂದ 5ನೇ ತಾರೀಕೊಳಗೆ ನಿಮ್ಮ ಅಮೌಂಟು ನಿಮಗೆ ಡೆಪಾಸಿಟ್ ಆಗುತ್ತೆ ಎವ್ರಿ ಮಂತು. ತಿಂಗಳಿಗೆ 2 ರಜಾ ಇದೆ. ಅದನ್ನು ನೀವು 2 ತಿಂಗಳಿಗೊಂದ್ಸಲಿ 3 ತಿಂಗಳಿಗೊಂದ್ಸಲಿ 8ರಿಂದ 10 ರಜಾ ಒಟ್ಟಿಗೆ ಕೊಡ್ತಾರೆ ಓನರ್ಸು. ಸೊ ಥ್ಯಾಂಕ್ ಯು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಬರೋರು, ಇದು ಬರೀ ಓನ್ಲಿ ಫಾರ್ ಲೇಡೀಸ್. ಆಮೇಲೆ ನಾವು ಗಂಡ ಹೆಂಡ್ತಿ ಬರ್ತೀವಿ ಅಂತ ಹೇಳಬೇಡಿ. ಇದು ಇಲ್ಲಿ ಬೇಕಾಗಿರೋದು ಡೆಲ್ಲಿಗೆ 3 ಜನ ಹುಡುಗಿರು, ಬರೀ ಲೇಡೀಸೇ ಬೇಕಾಗಿರೋದು. ಗಂಡಸರು ದಯವಿಟ್ಟು ಮೆಸೇಜ್ ಮಾಡಿಬಿಡಿ. ಥ್ಯಾಂಕ್ ಯು.